ಬೆಟ್ಟದ ಹತ್ರ 3 ಎಕರೆ, ಮೇನ್ ರೋಡಲ್ಲಿ 4 ಎಕರೆ ಅಂತ ಇರ್ತವೆ. ಈ ರೀತಿ ಇರ್ತವೆ. ಅಥವಾ ಒಂದೇ ಪ್ಲಾಟಲ್ಲಿ ಒಂದು 10-20 ಎಕರೆನೂ ಇರ್ಬೋದೇನೋ. ಸೊ ಒಂದೇ ಪ್ಲಾಟಲ್ಲಿ ಇದ್ರೂ ಕೂಡ 4 ಜನ ಮಕ್ಕಳು ವಿಭಾಗ ಮಾಡ್ಕೊಳಕ್ಕೆ ಹೋಗ್ತಾರೆ, ಅಂದರೆ ಜಾಗನ ಭಾಗ ಮಾಡ್ಕೊಳಕ್ಕೆ ಹೋಗ್ತಾರೆ. ಏನು ಅನ್ಕೊತಾರೆ, ಕೇಸ್ ಹಾಕ್ತಾರೆ. ಮುಂದ್ಗಡೆ ಇರೋ ಜಾಗ ನನಗೆ ಬೇಕು, ಹಿಂದ್ಗಡೆ ಇರೋ ಜಾಗ ನೀನು ಇಟ್ಕೋ, ಯಾರೋ ಚೆನ್ನಾಗಿರೋನು ಅಣ್ಣ ತಂದ್ರೆ ಇಬ್ಬರು ಜನ ನಿನ್ನ ಮೈದಲ್ಲಿ ಇಟ್ಕೋ, ಆ ಥರ ಅವರೇ ಮಾಡ್ಕೊತಾರೆ. ಬಟ್ ಆ ರೀತಿ ಆಗಲ್ಲ. ಯಾವ ರೀತಿ ಆಗುತ್ತೆ ಅಂದರೆ, ಈಗ ಮೇನ್ ರೋಡಲ್ಲಿ 2 ಎಕರೆ ಜಾಗ ಇದೆ ಅಂತ ಅಂದ್ಕೊಳ್ಳೋಣ, ಬೆಟ್ಟದ ಹತ್ರ ಒಂದು 5 ಎಕರೆ ಜಾಗ ಇದೆ ಅಂತ ಅಂದ್ಕೊಳ್ಳೋಣ, 3 ಎಕರೆ ಕೆರೆ ಹತ್ರ ಇದೆ ಅಂತ ಅಂದ್ಕೊಳ್ಳೋಣ. ಬೆಟ್ಟದ ಹತ್ರ ಇರೋದು 10 ಲಕ್ಷ ರೂಪಾಯಿ ಇರುತ್ತೆ 1 ಎಕರೆ, ಕೆರೆ ಹತ್ರ ಇರೋದು 35 ಲಕ್ಷ ಇರುತ್ತೆ, ಮೇನ್ ರೋಡ್ ಇರೋದು 2 ಕೋಟಿ ಇರುತ್ತೆ ಜಾಗ. ಹಾಗಾದರೆ ದೊಡ್ಡ ಮಗನಿಗೆ ನೀವು ಮೇನ್ ರೋಡ್ದೇ ಜಾಗ ಕೊಟ್ಬಿಟ್ರೆ ಅವನು 3 ಕೋಟಿ ಆಗೋಯ್ತು. 1 ಎಕರೆ ತೊಗೊಳೋದವನು 3 ಕೋಟಿ ಆಗೋಯ್ತು. ಬೆಟ್ಟದಲ್ಲಿರೋದು ನೀನು ತೊಗೊಂಬಿಡು, 5 ಎಕರೆ ನೀನು ಇಟ್ಕೊಂಬಿಡು, ನನಗೆ 1 ಎಕರೆ ಕೊಡು ಅಂದರೆ ಅವ್ರು ಕ್ಲೈಮ್ ಮಾಡ್ಕೋಬೋದು ಅಷ್ಟೇ. ಬಟ್